ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಯಾವ ಶುಕ್ರವಾರ ಆಚರಿಸಬೇಕು? ಆಗಸ್ಟ್ 1ನೇ ತಾರೀಕ ಅಥವಾ ಆಗಸ್ಟ್ 8ನೇ ತಾರೀಕ? ಅಕಸ್ಮಾತ್ ವರಮಹಾಲಕ್ಷ್ಮಿ ವ್ರತವನ್ನ ಆ ದಿನ ಆಚರಿಸಲು ಸಾಧ್ಯವಾಗದಿದ್ರೆ ಶ್ರಾವಣ ಮಾಸದಲ್ಲಿ ಯಾವ ಶುಕ್ರವಾರ ಆಚರಿಸಬೇಕು? ವರಮಹಾಲಕ್ಷ್ಮಿ ವ್ರತವನ್ನ ಇಲ್ಲಿಯ ತನಕ ಒಂದು ಸಲ ಆಚರಿಸದೇ ಇದ್ದವರು ಯಾವ ನಿಯಮಗಳನ್ನ ಪಾಲಿಸಬೇಕು? ಯಾವ ತಪ್ಪುಗಳನ್ನ ಮಾಡುತ್ತಾ ವರಮಹಾಲಕ್ಷ್ಮಿ ದೇವಿಯನ್ನ ಮನೆಯಲ್ಲಿ ಕೂರಿಸಬಾರದು? ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನ ಉಡಿಸಬೇಕು? ಪೂಜೆಗೆ ವಿಶೇಷವಾದ ಶುಭ ಮುಹೂರ್ತಗಳು ಏನು ಅಂತ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಶ್ರಾವಣ ಮಾಸವು ಜುಲೈ 25ನೇ ತಾರೀಕಿಗೆ ಆರಂಭವಾಗಿ ಆಗಸ್ಟ್ 22ನೇ ತಾರೀಕಿನವರೆಗೂ ಇರುತ್ತದೆ. ಮಹಾಲಕ್ಷ್ಮಿ ದೇವಿಗೆ ಅತ್ಯಂತ ಪ್ರಿಯವಾದ ಮಾಸ ಶ್ರಾವಣ ಮಾಸವಾಗಿದೆ. ಈ ಶ್ರಾವಣ ಮಾಸದಲ್ಲಿ 5 ಶುಕ್ರವಾರಗಳು ಈ ಬಾರಿ ಬಂದಿರೋದು ತುಂಬಾ ವಿಶೇಷ. ಮಾಸ ಆರಂಭವಾಗುವ ದಿನವೇ ಶುಕ್ರವಾರ, ಅಂದ್ರೆ ಜುಲೈ 25ನೇ ತಾರೀಕು ಮೊದಲ ಶುಕ್ರವಾರ, ಆಗಸ್ಟ್ 1ನೇ ತಾರೀಕು 2ನೆಯ ಶುಕ್ರವಾರ, ಆಗಸ್ಟ್ 8ನೇ ತಾರೀಕು 3ನೆಯ ಶುಕ್ರವಾರ, ಆಗಸ್ಟ್ 15ನೇ ತಾರೀಕು, ಆಗಸ್ಟ್ 22ನೇ ತಾರೀಕು ಕೊನೆಯ ಶುಕ್ರವಾರ ಹಾಗೂ 5ನೆಯ ಶುಕ್ರವಾರ ಬರುತ್ತೆ. ಒಟ್ಟು 5 ಶುಕ್ರವಾರಗಳು ಈ ಮಾಸದಲ್ಲಿ ಬರ್ತವೆ. ಈಗ ಬಂದಿರುವ ಮುಖ್ಯ ಸಂದೇಹ ಏನೆಂದ್ರೆ, ಈ 5 ಶುಕ್ರವಾರಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಯಾವ ಶುಕ್ರವಾರಗಳೆಂದು ಆಚರಿಸಬೇಕು? ಶಾಸ್ತ್ರದ ಪ್ರಕಾರ ಹಾಗೂ ಕೌಮುದಿ ಎಂಬ ಗ್ರಂಥದಲ್ಲಿ ವರಮಹಾಲಕ್ಷ್ಮಿ ವ್ರತದ ನಿಯಮಗಳು ಹಾಗೂ ಆಚರಿಸುವ ದಿನವನ್ನ ಬಹಳ ವಿಶೇಷವಾಗಿ ವಿವರಿಸಲಾಗಿದೆ. ಭವಿಷ್ಯ ಪುರಾಣದಲ್ಲಿ ಪೌರ್ಣಮಿಯ ತಿಥಿಯ ಜೊತೆ ಕೂಡಿ ಬರುವಂತಹ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬೇಕೆಂದು ತಿಳಿಸುತ್ತೆ. ಕೌಮುದಿ ಗ್ರಂಥದಲ್ಲಿಯೂ ಕೂಡ ಪೌರ್ಣಮಿಯ ಶುಕ್ರವಾರದ ದಿನ ಕೂಡಿ ಬಂದರೆ ಆ ದಿನವೇ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬೇಕು. ಆದ್ರಿಂದ ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನ ಪ್ರತಿಯೊಬ್ಬರು ಆಚರಿಸಬೇಕು. ಆಗಸ್ಟ್ 8ನೇ ತಾರೀಕು ಶುಕ್ರವಾರ ಚತುರ್ದಶಿ ತಿಥಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಅನೇಕ ಯೋಗಗಳೊಂದಿಗೆ ಈ ವರಮಹಾಲಕ್ಷ್ಮಿ ವ್ರತ ಕೂಡಿ ಬಂದಿದೆ. ಅಕಸ್ಮಾತ್ ಆ ದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಲು ಆಗದಿದ್ರೆ ಶ್ರಾವಣ ಮಾಸದ ಇನ್ನುಳಿದ ಯಾವುದೇ ಶುಕ್ರವಾರಗಳನ್ನು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬಹುದು. 5ನೆಯ ಅಥವಾ ಕೊನೆಯ ಶುಕ್ರವಾರವೊಂದನ್ನ ಬಿಟ್ಟು ಉಳಿದ ಯಾವುದೇ ಶುಕ್ರವಾರಗಳನ್ನು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬಹುದು. ಇನ್ನು ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ದೇವಿಗೆ ಯಾವ ಶುಭ ಮುಹೂರ್ತಗಳಲ್ಲಿ ಪೂಜೆಯನ್ನ ಮಾಡಿಕೊಳ್ಳಬಹುದು ಅಂತ ತಿಳಿಯೋದಾದ್ರೆ, ಮೊದಲನೆಯದಾಗಿ ಕರ್ಕ ಲಗ್ನ ಬೆಳಿಗ್ಗೆ 5:30ಯಿಂದ ಬೆಳಿಗ್ಗೆ 6:40ರವರೆಗೆ ವಿಶೇಷವಾಗಿ ಪೂಜೆಯನ್ನ ಮಾಡಿಕೊಳ್ಳಬಹುದು. ಎರಡನೆಯದಾಗಿ ತುಲಾ ಲಗ್ನ ಬೆಳಿಗ್ಗೆ 11:02 ಮಧ್ಯಾಹ್ನ 1:30 ಇರುತ್ತದೆ. ಅತ್ಯಂತ ಶುಭ ಮುಹೂರ್ತ ಇದಾಗಿದ್ದು ಈ ಸಮಯದಲ್ಲೂ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನ ಮಾಡಿಕೊಳ್ಳಬಹುದು. ಇನ್ನು ಮಧ್ಯಾಹ್ನ ಧನುರ್ ಲಗ್ನದಲ್ಲಿ ಅಂದ್ರೆ 3:40ರಿಂದ ಸಂಜೆ 6ರ ತನಕ ವಿಶೇಷವಾಗಿ ಪೂಜೆಯನ್ನ ಮಾಡಿಕೊಳ್ಳಬಹುದು. ರಾತ್ರಿ 7:30ರಿಂದ 9 ಗಂಟೆಯ ತನಕ ಕುಂಭ ಲಗ್ನದಲ್ಲಿ ಇರುತ್ತೆ. ಈ ಕುಂಭ ಲಗ್ನದಲ್ಲೂ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನ ಮಾಡಿಕೊಳ್ಳಬಹುದು. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿಗೆ ಯಾವ ಬಣ್ಣದ ಸೀರೆಯನ್ನ ಉಡಿಸಬೇಕೆಂದು ವಿಡಿಯೋದ ಕೊನೆಯಲ್ಲಿ ತಿಳಿಯೋಣ. ಗರ್ಭಿಣಿ ಸ್ತ್ರೀಯರು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಬಹುದಾ? 5 ತಿಂಗಳೊಳಗಿದ್ದರೆ ಮಾತ್ರ ಗರ್ಭಿಣಿಯರು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬಹುದು. ಹೊಸದಾಗಿ ಮದುವೆ ಆದಂತಹ ದಂಪತಿಗಳು ಮದುವೆಯಾದ ಮೊದಲ ವರ್ಷದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬಹುದು. ಆದರೆ 2ನೇ ವರ್ಷ ಆರಂಭಿಸಬಾರದು. ಮದುವೆಯಾಗಿ 3 ವರ್ಷ ನಡೀತಾ ಇದ್ರೆ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನ ಆರಂಭಿಸಬಹುದು. ಹೀಗೆ ಬೆಸ ಸಂಖ್ಯೆಗಳಲ್ಲಿ ಬರುವಂತಹ ವರ್ಷಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ದಂಪತಿಗಳು ಆರಂಭಿಸಬಹುದು. ಮನೆಯಲ್ಲಿ ಸೂತಕಗಳಿದ್ರೆ, ಯಾರಾದ್ರೂ ಸಾವನ್ನಪ್ಪಿದ್ರೆ ಆ ಮನೆಯಲ್ಲಿ 1 ವರ್ಷದ ತನಕ ಯಾವುದೇ ವ್ರತಾಚರಣೆಗಳನ್ನ ಮಾಡಬಾರದು. ಆದ್ರಿಂದ ಸೂತಕಗಳು ಇರುವಂತಹ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬಾರದು. ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸುವವರು ಅಕ್ಕಪಕ್ಕದವರ ಪೈಪೋಟಿಗೋಸ್ಕರ ಯಾವುದೇ ಕಾರಣಕ್ಕೂ ವ್ರತಾಚರಣೆಯನ್ನ ಹಬ್ಬವನ್ನ ವಿಜೃಂಭಣೆಯಿಂದ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಡಿ. ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹಬ್ಬವನ್ನ ಆಚರಿಸಿ. ಎಷ್ಟೋ ಜನ
ಅತ್ತೆ ಮಾವರಿಂದ ದೂರವಿದ್ದು ಸಂಸಾರ ಮಾಡ್ತಾ ಇರ್ತಾರೆ, ಬೇರೆ ಮನೆಯಲ್ಲಿ ವಾಸವಿರ್ತಾರೆ. ಅಂಥವರು ಅತ್ತೆ ಮಾವರನ್ನ ದ್ವೇಷಿಸುತ್ತಾ ಅತ್ತೆ ಮಾವರನ್ನ ಹಬ್ಬಕ್ಕೆ ವ್ರತಾಚರಣೆಗೆ ಕರೆಯದೆ ಅಗೌರವ ಮಾಡಿ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಿದರೆ ಯಾವ ಫಲವೂ ಪ್ರಾಪ್ತಿಯಾಗೋದಿಲ್ಲ. ವರಮಹಾಲಕ್ಷ್ಮಿ ದೇವಿಯು ಆ ಮನೆಗೆ ಅನುಗ್ರಹಿಸೋದಿಲ್ಲ. ಅತ್ತೆ ಮಾವರನ್ನ ತಂದೆ ತಾಯಿಯಂತೆ ಗೌರವಿಸಬೇಕು. ಹಬ್ಬಕ್ಕೆ ವ್ರತಾಚರಣೆಗೂ ಕೂಡ ಅವರನ್ನ ತಪ್ಪದೇ ಕರಿಬೇಕು. ವರಮಹಾಲಕ್ಷ್ಮಿ ವ್ರತವನ್ನ ಬಹಳ ಶ್ರದ್ಧೆಯಿಂದ ಆಚರಿಸಬೇಕು. ನೀವು ಮಾಡುವಂತಹ ಪೂಜೆಯಲ್ಲಿ ವ್ರತಾಚರಣೆಯಲ್ಲಿ ಭಕ್ತಿಯೇ ಪ್ರಧಾನವಾಗಿರಬೇಕು. ವರಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನ ಮಾಡುವವರು, ವ್ರತಾಚರಣೆಯನ್ನ ಮಾಡುವವರು ಲಕ್ಷ್ಮೀ ಸ್ವರೂಪವಾಗಿ ಅಲಂಕೃತವಾಗಬೇಕು. ಕೈತುಂಬ ಬಳೆ, ತಲೆಗೆ ಹೂವು, ಸೀರೆ, ಕಾಲಿಗೆ ಗೆಜ್ಜೆ ಹಾಗೂ ಅರಿಶಿಣವನ್ನ ಹಚ್ಚಬೇಕು. ಕಣ್ಣಿಗೆ ಕಾಣುವಂತೆ ಹಣೆಯಲ್ಲಿ ಕುಂಕುಮ ಹಾಗೂ ಕೆನ್ನೆಯಲ್ಲಿ ಅರಿಶಿಣ ತುಂಬಿರಬೇಕು. ಗಂಡ ಹೆಂಡತಿ ಇಬ್ಬರು ಸೇರಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿದ್ರೆ ತುಂಬಾ ಒಳ್ಳೆಯದು. ಇನ್ನು ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಗಳನ್ನ ಉಡಿಸಬಹುದು ಅಂತ ತಿಳಿಯೋದಾದ್ರೆ ಅತಿ ಮುಖ್ಯವಾಗಿ ಮೊದಲನೆಯದಾಗಿ ಬಿಳಿ ಬಣ್ಣದ ಸೀರೆಯನ್ನ ದೇವಿಗೆ ಉಡಿಸಬಹುದು. ಈ ಬಣ್ಣವನ್ನ ಹೊರತುಪಡಿಸಿ ಕೆಂಪು ಬಣ್ಣದ ಸೀರೆ, ಪಿಂಕ್ ಬಣ್ಣದ ಸೀರೆ ಅಂದ್ರೆ ಕಮಲದ ಹೂವಿನ ಬಣ್ಣದ ಸೀರೆ ಆಗಿರಬಹುದು, ಕಿತ್ತಲೆ ಬಣ್ಣ, ಹಸಿರು ಬಣ್ಣ, ಹಳದಿ ಬಣ್ಣದ ಸೀರೆ, ಕೆನೆ ಬಣ್ಣ ಅಂದ್ರೆ ಆಫ್ ವೈಟ್ ಬಣ್ಣ ಇರುತ್ತಲ್ಲ, ಅದನ್ನು ಕೂಡ ವಿಶೇಷವಾಗಿ ದೇವಿಗೆ ಉಡಿಸಬಹುದು. ಲಕ್ಷ್ಮೀ ದೇವಿಯ ಅಲಂಕಾರಕ್ಕೆ ಪ್ಲಾಸ್ಟಿಕ್ ವಸ್ತುಗಳನ್ನ ಹೆಚ್ಚಾಗಿ ಬಳಸಬೇಡಿ. ಕಿರಿಕಿರಿಯಿಂದ ಹಬ್ಬದ ತಯಾರಿಯನ್ನ ಮಾಡ್ಕೊಳ್ಬೇಡಿ. ಮನಸ್ತಾಪಗಳಿಂದ ವ್ರತಗಳನ್ನ ಆಚರಿಸಬೇಡಿ. ಮನಸ್ಸುಗಳು ಒಂದಾಗುವಂತೆ, ಲಕ್ಷ್ಮೀ ದೇವಿಗೆ ಸಂತಸಗೊಳ್ಳುವಂತೆ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿ. ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಜೈ ವರಮಹಾಲಕ್ಷ್ಮಿ ಅಂತ ಕಮೆಂಟ್ಸ್ ಮಾಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.